ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಸೊ ಇವತ್ತು ಬೆಳಗ್ಗೆನೇ ಎದ್ದು ಕಾಫಿ ಕುಡಿತಾ ಇದ್ದೀನಿ. ಅದಾದಮೇಲೆ ರೊಟ್ಟಿ ಮಾಡೋಣ ಅಂತ ಇದ್ದೀನಿ ಟಿಫನ್ಗೆ. ಅದಕ್ಕೆ ಮೆಣಸಿನ್ಕಾಯಿ ಫ್ರೈ ಮಾಡಬೇಕು. ಅದಕ್ಕೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಟೊಮೊಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ನಾವೇನು ಹೆಚ್ಕೊಂಡಿರ್ತೀವಿ ಬೆಳ್ಳುಳ್ಳಿನ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ ಎಣ್ಣೆಗೆ. ಅದಾದಮೇಲೆ ಹಚ್ಚಿಟ್ಕೊಂಡಿರ್ತೀವಲ್ಲ ನಾವು ಮೆಣಸಿನ್ಕಾಯಿನ ಅದನ್ನು ಹಾಕ್ಕೊಳ್ಳಿ. ಎಣ್ಣೆಲಿ ಫ್ರೈ ಆಗಬೇಕು. ಅದಾದಮೇಲೆ ಸಣ್ಣದಾಗಿ ಉರಿ ಇಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ನಾವು ಮೆಣಸಿನ್ಕಾಯಿನ. ನಾವು ಮೆಣಸಿನ್ಕಾಯಿ ಉರಿಬೇಕಾದ್ರೇ ಉಪ್ಪು ಹಾಕ್ಕೊಳ್ಳಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಅದು ಮೆಣಸಿನ್ಕಾಯಿ ಒಳಗಡೆ ಎಲ್ಲ ಟೇಸ್ಟ್ ಇಳಿಬೇಕಲ್ವ, ಅದಕ್ಕೋಸ್ಕರ ಉಪ್ಪು ಫಸ್ಟೇ ಹಾಕ್ಕೋಬೇಕಾಗುತ್ತೆ. ಆಮೇಲೆ ಸಣ್ಣದಾಗಿ ನಾವೇನು ಹಚ್ಚಿಟ್ಕೊಂಡಿರ್ತೀವಿ ಟೊಮೊಟೊನ ಅದನ್ನು ಸಹ ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ತಿರುಗಿಸ್ಕೊಳ್ಳಿ, ಒಂದೆರಡು ಸುತ್ತು. ಅದು ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ, ಆವಾಗಲೇ ಟೇಸ್ಟು ಸಖತ್ತಾಗಿರೋದು. ಫುಲ್ಲು ಫ್ರೈ ಆಗಿ ಎಣ್ಣೆ ಎಲ್ಲ ಮೇಲ್ಗಡೆ ತೇಳ್ತಾ ಇರಬೇಕು, ಆ ಥರ ಬೇಯಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದೆರಡು ಸುತ್ತು ತಿರುಗಿಸ್ಕೋಬೇಕಾಗುತ್ತೆ. ನೋಡಿ, ಮೆಣಸಿನ್ಕಾಯಿ ಫ್ರೈ ರೆಡಿಯಾಗಿದೆ. ಆದಮೇಲೆ ಸ್ವಲ್ಪ ಹಂಚು ಮೇಲೆ ನೀರು ಹಾಕಿದ್ರೆ ಈ ಥರ ತೇಲ್ತಾ ಇರಬೇಕು. ಆವಾಗ ಹಂಚು ಕಾಯ್ದಿದೆ ಅಂತ ಗೊತ್ತಾಗುತ್ತೆ ನಮಗೆ. ಅದಾದಮೇಲೆ ನಾವೇನು ಹಸಿಟ್ಟು ಮತ್ತು ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡಿರ್ತೀವಿ ಅಕ್ಕಿ ಹಸಿಟ್ಟಿಗೆ, ಅದನ್ನು ಹಂಚು ಮೇಲೆ ಹಾಕ್ಕೊಂಡು ಈ ಥರ ತಿರುಗಿಸ್ಕೊಳ್ಳಿ ಕೈಯಲ್ಲೇ. ಕೈ ಏನು ಸುಡಲ್ಲ, ನನಗಂತೂ ಸುಡ್ತಾ ಇರಲಿಲ್ಲ ಅದು. ಈ ಥರ ಬಳ್ದಾದ್ಮೇಲೆ ಸ್ವಲ್ಪ ಅದ್ರ ಮೇಲ್ಗಡೆ ಏನಾದ್ರೂ ತಟ್ಟೆನೋ ಇಲ್ಲಾಂದರೆ ಈ ಥರ ಹಂಚೋ ಮುಚ್ಚಿಡಿ. ಇಲ್ಲಾಂದರೆ ಮೇಲ್ಗಡೆ ಎಲ್ಲ ವೈಟಿಗೆ ಆ ಥರ ಏನಾದರೂ ಮುಚ್ಚಲಿಲ್ಲ ಅಂದರೆ ಆ ಥರ ಕಾಣ್ತಾ ಇರುತ್ತೆ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಎತ್ತುತ್ತಾ ಇದ್ರೆ. ಬೇಯಿಸ್ಕೋಬೇಕಾಗುತ್ತೆ ಅದನ್ನು, ರೊಟ್ಟಿನ. ಅದು ಬೇಯಿಸ್ಕೊಂಡ್ರೇ ಟೇಸ್ಟ್ ಚೆನ್ನಾಗಿರೋದು. ಆದಮೇಲೆ ನಾನು ಇನ್ನೂ ಒಂದು ಸಲ ಬಳಿತಾ ಇದ್ದೀನಿ ಕೈಯಲ್ಲೇ. ಹಂಚನ್ನ ಇಟ್ಕೊಂಡು ಬಳಿಲಿಲ್ಲ ಅಂದರೆ ಅದು ಹಿಂಗೆ ಕೈಯಲ್ಲೆಲ್ಲ ತಿರುಗಿಸ್ಕೊತಾ ಇರ್ತೀವಲ್ವ, ಸೊ ಅದಕ್ಕೋಸ್ಕರ ಅದು ದಡ ದಡ ಥರ ಅನ್ನೋ ಸೌಂಡ್ ಬರುತ್ತೆ. ಒಂದು ಕೈಲಿ ಇಟ್ಕೊಂಡು ಇನ್ನೊಂದು ಕೈಲಿ ಬಳೀರಿ, ಏನೂ ಆಗಲ್ಲ. ರೊಟ್ಟಿ ಎಲ್ಲ ರೆಡಿಯಾಗಿದೆ. ರೊಟ್ಟಿ ಮತ್ತು ಮೆಣಸಿನ್ಕಾಯಿ ಫ್ರೈ. ನಿಮಗೇನಾದರೂ ನನ್ನ ಪೇಜ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಒಂದು ಶೇರ್, ಕಾಮೆಂಟ್, ಒಂದು ಲೈಕ್ ಕೂಡ ಮಾಡಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ,
ರೊಟ್ಟಿ ಮತ್ತು ಮೆಣಸಿನ್ಕಾಯಿ ಫ್ರೈ ರೆಡಿ.